ಯಲ್ಲಾಪುರ ಅರಣ್ಯದಲ್ಲಿ ಜಿಂಕೆ ಬೇಟೆ, 6 ಜನರ ಬಂಧನ. ಯಲ್ಲಾಪುರ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಿಂಕೆ ಬೇಟೆಯಾಡಿ ಕಾರಿನಲ್ಲಿ ಮಾಂಸವನ್ನು ಸಾಗಣೆ ಮಾಡುತ್ತಿರುವ 6 ಆರೋಪಿಗಳನ್ನು ಬಂಧಿಸಿ ಬೇಟೆಗೆ ಬಳಸಿದ್ದ ಬಂದೂಕು ಹಾಗೂ ಜಿಂಕೆಯ ಮಾಂಸ ಹಾಗೂ 2 ಕಾರುಗಳನ್ನು ವಶಪಡಿಸಿಕೊಂಡಿದ್ದು, ಓರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಯಲ್ಲಾಪುರ ಉದ್ಯಮನಗರ ನಿವಾಸಿ ರುಸ್ತುಂ ಅಟೇಲ್ ಸಾಬ್ ಬೇಪಾರಿ, ಶಬ್ಬೀರ್ ರುಸ್ತುಂ ಶೇಖ್, ದನಕಲಜಡ್ಡಿಯ ಸತೀಶ್ ಪರಮೇಶ್ವರ ನಾಯ್ಕ್, ಕಾಳಮ್ಮನಗರ ನಿವಾಸಿ ಮೊಹಮ್ಮದ್ ರಫೀಕ್ ಇಮಾವರ್ ಸಾಬ್ ಯಳ್ಳೂರ್, ಕಾಳಮ್ಮನಗರ ನಿವಾಸಿ ಕರೀಂ ಖಾದರ್ ಸಾಬ್ ಶೇಖ್, ಕಾಳಮ್ಮನಗರ ನಿವಾಸಿ ಮೊಹಮ್ಮದ್ ಶಫೀಕ್ ಖಾದರ್ ಸಾಬ್ ಶೇಖ್ ಬಂಧಿತ ಆರೋಪಿಗಳಾಗಿದ್ದು, ಪ್ರಶಾಂತ ತಲೆಮರೆಸಿಕೊಂಡ ಆರೋಪಿಯಾಗಿದ್ದಾನೆ. ಬಂಧಿತರನ್ನು ನ್ಯಾಯಾಲಯದ ವಶಕ್ಕೆ ನೀಡಲಾಗಿದೆ. ಆರೋಪಿತರಿಂದ 3 ಕೆಜಿ ಜಿಂಕೆಯ ಮಾಂಸ, ಸಿಂಗಲ್ ಬ್ಯಾರೆಲ್ ಬಂದೂಕು, ಮಾಂಸ ಸಾಗಾಟಕ್ಕೆ ಬಳಸಿದ್ದ 2 ಟಾಟಾ ಇಂಡಿಕಾ ಕಾರು, ಜಿಂಕೆಯ ಚರ್ಮ ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಜೂನ್ 1ರಂದು ತಾಲೂಕಿನ ಚಂದುಗುಳಿ ಗ್ರಾಮದ ಜನಕಲಜಡ್ಡಿಯ ಸತೀಶ್ ಪರಮೇಶ್ವರ ನಾಯ್ಕ ಈತನ ಮನೆಯನ್ನು ಪರಿಶೀಲಿಸಿದಾಗ ಜಿಂಕೆ ಮಾಂಸ ಹಾಗೂ ಅನಧಿಕೃತ ಬಂದೂಕು ಪತ್ತೆಯಾಗಿದೆ. ಪಟ್ಟಣದ ಉದ್ಯಮನಗರ ನಿವಾಸಿ ರುಸ್ತುಂ ಅಟೇಲ್ ಸಾಬ್ ಬೇಪಾರಿ ಈತನು ಇನ್ನಿತರರನ್ನು ಪ್ರಚೋದನೆ ಮಾಡಿ ಕಾಡು ಪ್ರಾಣಿಗಳನ್ನು ಬೇಟೆ ಮಾಡಿ ಮಾಂಸವನ್ನು ಮಾರಾಟ ಮಾಡುವ ದಂಧೆಯನ್ನು ತನ್ನ ವೃತ್ತಿಯನ್ನಾಗಿ ನಡೆಸಿಕೊಂಡು ಬಂದಿರುವುದಾಗಿ ತನಿಖೆಯಿಂದ ತಿಳಿದು ಬಂದಿದೆ. ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಜಿಪಿರವರ ಮಾರ್ಗದರ್ಶನದಲ್ಲಿ ಯಲ್ಲಾಪುರ ವಲಯ ಅರಣ್ಯಾಧಿಕಾರಿ ಎಲ್ಎ ಮಠ್ ನೇತೃತ್ವದಲ್ಲಿ ಶ್ರೀನಿವಾಸ್, ಸಂತೋಷ್, ಬಸಲಿಂಗಪ್ಪ, ಅಶೋಕ್, ಸಂಜಯ್ ಕುಮಾರ್, ಶರಣಬಸು, ಗಸ್ತು ಅರಣ್ಯ ಪಾಲಕರಾದ ದೇವರಾಜ್, ಅಲ್ಮಾಸ್, ಗೌರೀಶ್ ಮತ್ತು ವಾಹನ ಚಾಲಕರು ಹಾಗೂ ವಲಯದ ಎಲ್ಲ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಮತ ಎಣಿಕೆಯ ಸಿದ್ಧತೆ ಸಂಪೂರ್ಣ. ಜಿಲ್ಲಾ ಚುನಾವಣಾಧಿಕಾರಿ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 4ರಂದು ನಡೆಯುವ ಮತ ಎಣಿಕೆಗೆ ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೇಳಿದರು. ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ಒಟ್ಟು 8 ಮತ ಎಣಿಕೆ ಕೊಠಡಿಗಳನ್ನು ಗುರುತಿಸಲಾಗಿದ್ದು, ಪ್ರತಿ ಕೊಠಡಿಯಲ್ಲಿ 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಮತ ಎಣಿಕೆ ಕಾರ್ಯಕ್ಕೆ 112 ಮತ ಎಣಿಕಾ ಮೇಲ್ವಿಚಾರಕರು, 112 ಮತ ಎಣಿಕೆ ಸಹಾಯಕರು ಹಾಗೂ 112 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದ್ದು, ಮತ ಎಣಿಕೆ ಸಿಬ್ಬಂದಿಗೆ 2 ಹಂತದಲ್ಲಿ ತರಬೇತಿಯನ್ನು ನೀಡಲಾಗಿದೆ ಎಂದರು. ಅಂಚೆ ಮತಪತ್ರಗಳ ಎಣಿಕೆಗಾಗಿ 20 ಟೇಬಲ್ಗಳನ್ನು ಹಾಕಲಾಗಿದ್ದು, 20 ಮಂದಿ ಸಹಾಯಕ ಎಣಿಕಾ ಅಧಿಕಾರಿಗಳು, 20 ಮಂದಿ ಎಣಿಕಾ ಮೇಲ್ವಿಚಾರಕರು, 40 ಮಂದಿ ಎಣಿಕೆ ಸಹಾಯಕರು ಹಾಗೂ 20 ಮಂದಿ ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದ್ದು, ಇಟಿಪಿಬಿಎಸ್ ಮತಗಳ ಎಣಿಕೆಗಾಗಿ ಪ್ರತ್ಯೇಕ ಕೊಠಡಿಯನ್ನು ತೆರೆಯಲಾಗಿದೆ. 2 ಮಂದಿ ಸಹಾಯಕ ಎಣಿಕಾ ಅಧಿಕಾರಿಗಳು, 20 ಮಂದಿ ಎಣಿಕಾ ಮೇಲ್ವಿಚಾರಕರು, 40 ಮಂದಿ ಎಣಿಕಾ ಸಹಾಯಕರನ್ನು ನೇಮಿಸಲಾಗಿದ್ದು, ಮತ ಎಣಿಕೆ ಕಾರ್ಯಕ್ಕಾಗಿ ಒಟ್ಟು 562 ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದರು. ಮತ ಎಣಿಕೆ ಕಾರ್ಯವನ್ನು ಬೆಳಗ್ಗೆ 8 ಗಂಟೆಗೆ ಆರಂಭಿಸಲಾಗುವುದು. ಎಣಿಕಾ ಅಬ್ಸರ್ವರ್ಗಳು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳು ಮತ್ತು ಅಭ್ಯರ್ಥಿ ಅಥವಾ ಅಭ್ಯರ್ಥಿಗಳ ಏಜೆಂಟರುಗಳ ಸಮ್ಮುಖದಲ್ಲಿ ಭದ್ರತಾ ಕೊಠಡಿಯನ್ನು ತೆರೆಯಲಾಗುವುದು. ಮೊದಲಿಗೆ ಅಂಚೆ ಮತಪತ್ರಗಳ ಎಣಿಕೆಯ ಕಾರ್ಯ ಆರಂಭಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಮನೆಯಿಂದಲೇ ನಡೆದ ಮತದಾನದಲ್ಲಿ 85 ವರ್ಷ ಮೇಲ್ಪಟ್ಟ 2985 ಮಂದಿ, 1924 ವಿಕಲಚೇತನರು, 253 ಅಗತ್ಯ ಸೇವೆಯ ನೌಕರರು ಹಾಗೂ 164 ಚುನಾವಣಾ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳ ಮತದಾನ ಸೇರಿದಂತೆ ಒಟ್ಟು 6236 ಮತದಾನವಾಗಿದೆ ಎಂದರು. ಗರಿಷ್ಠ 23 ಸುತ್ತಿನ ಮತ ಎಣಿಕೆ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಸಂಪೂರ್ಣ ಫಲಿತಾಂಶ ಘೋಷಣೆಯಾಗುವ ಸಾಧ್ಯತೆ ಇದೆ. ಮತ ಎಣಿಕೆ ಆವರಣದಲ್ಲಿ ಮೊಬೈಲ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ವಿವಿಧ ರಾಜಕೀಯ ಪಕ್ಷಗಳ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಮತ್ತು ಅವರ ಏಜೆಂಟರುಗಳಿಗೆ ಒಟ್ಟು 318 ಮತ ಎಣಿಕಾ ಕೊಠಡಿಯ ಪಾಸ್ಗಳನ್ನು ವಿತರಿಸಲಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಉಪಸ್ಥಿತರಿದ್ದರು. ಶಿರಸಿಯಲ್ಲಿ ಮತ್ತೆ ಐಟಿ ದಾಳಿ. ರಾಜದೀಪ, ವಿಜಯಲಕ್ಷ್ಮಿ, ಮಾರಿಕಾಂಬಾ ಸಹಕಾರಿ ಸಂಘಗಳ ದಾಖಲಾತಿ ಪರಿಶೀಲನೆ. ಶಿರಸಿ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ರಾಜದೀಪ ಸೌಹಾರ್ದ ಸಂಸ್ಥೆ ಹಾಗೂ ಜಿಪಿ ಸೆಂಟರ್ನಲ್ಲಿರುವ ವಿಜಯಲಕ್ಷ್ಮಿ ಕೋ ಆಪರೇಟಿವ್ ಸೊಸೈಟಿಯ ಮೇಲೆ ಐಟಿ ದಾಳಿ ನಡೆದಿದ್ದು, ಹಲವು ದಾಖಲಾತಿಗಳ ಪರಿಶೀಲನೆ ನಡೆಸಿದ್ದಾರೆ.
ಖ್ಯಾತ ಉದ್ಯಮಿ ಕಾಂಗ್ರೆಸ್ ಮುಖಂಡ ದೀಪಕ್ ದೊಡ್ಡೂರು ಅಧ್ಯಕ್ಷರಾಗಿರುವ ರಾಜದೀಪ ಸೌಹಾರ್ದ ಸಂಸ್ಥೆಯನ್ನು ಹಾಗೂ ಹಿರಿಯ ಧುರೀಣ ಎನ್.ವಿ. ಜೋಶಿ ಅಧ್ಯಕ್ಷತೆಯಲ್ಲಿ ವಿಜಯಲಕ್ಷ್ಮಿ ಸಂಸ್ಥೆ ಮತ್ತು ಮಾರಿಕಾಂಬಾ ಕೋಆಪರೇಟಿವ್ ಸಂಸ್ಥೆಯನ್ನು ಗುರಿಯಾಗಿಸಿಕೊಂಡು ಐಟಿ ದಾಳಿ ನಡೆದಿದೆ. ಕೆಲ ದಿನಗಳ ಹಿಂದಷ್ಟೇ ಆದಾಯ ತೆರಿಗೆ ಅಧಿಕಾರಿಗಳು ಉದ್ಯಮಿ ದೀಪಕ್ ದೊಡ್ಡೂರು ಸೇರಿದಂತೆ ಅನೇಕರ ಮನೆ ಮೇಲೆ ದಾಳಿ ನಡೆಸಿದ್ದವು. ಆದರೆ ಆ ಸಮಯದಲ್ಲಿ ಯಾರ ಮನೆಯಲ್ಲಿಯೂ ಯಾವುದೇ ಗುರುತರವಾದ ದಾಖಲೆ, ಅಕ್ರಮ ಹಣ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದರು ಎನ್ನಲಾಗಿತ್ತು. ದೀಪಕ್ ದೊಡ್ಡೂರು ಸೇರಿದಂತೆ ವ್ಯಾವಹಾರಿಕ ಸ್ನೇಹಿತರ 4-5 ಮನೆಗಳ ಮೇಲೆ ಐಟಿ ದಾಳಿಯಾಗಿತ್ತು. ಪತ್ರಕರ್ತರು ಕೇಳಿದ ಸಂದರ್ಭದಲ್ಲಿ ಹೇಳಿಕೆ ಬಿಡುಗಡೆ ಮಾಡುವುದಾಗಿ ಐಟಿ ಅಧಿಕಾರಿಗಳು ತಿಳಿಸಿದ್ದರು. ಆದರೆ ಯಾವುದೇ ಹಣ, ದಾಖಲೆ ವಶವಾಗದ ಕಾರಣ ಹೇಳಿಕೆ ನೀಡಲಿಲ್ಲ ಎನ್ನಲಾಗಿದೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು, ಈಗಲೂ ಸಹ 4-5 ಕಾರುಗಳಲ್ಲಿ 10ಕ್ಕೂ ಅಧಿಕ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಐಟಿ ದಾಳಿಗೆ ಸಂಬಂಧಿಸಿದಂತೆ ಉದ್ದೇಶಪೂರ್ವಕವಾಗಿ ದಾಳಿ ನಡೆಸುತ್ತಿದ್ದಾರೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಈ ಹಿಂದೆ ಐಟಿ ದಾಳಿ ನಡೆದಾಗಲೂ ಏನೂ ದೊರಕಿರಲಿಲ್ಲ. ಐಟಿಯವರು ಸಹ ಯಾವುದೇ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಆದರೂ ಸಹ ಅದೇ ಉದ್ಯಮಿ ಹಾಗೂ ಅವರಿಗೆ ಸಂಬಂಧಿಸಿದವರನ್ನು ಗುರಿಯಾಗಿಸಿಕೊಂಡು ಐಟಿ ದಾಳಿ ನಡೆಯುತ್ತಿದ್ದು, ಕಿರುಕುಳ ನೀಡುವ ಉದ್ದೇಶದಿಂದಲೇ ಈ ಕೆಲಸ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಒಂದೊಮ್ಮೆ ದಾಳಿಯಲ್ಲಿ ಏನಾದರೂ ಸಿಕ್ಕರೆ ಐಟಿಯವರು ಪತ್ರಿಕಾ ಹೇಳಿಕೆ ನೀಡಲಿ, ಇಲ್ಲವೇ ಹೀಗೆ ಕಿರುಕುಳ ನೀಡುವುದನ್ನು ಕೈಬಿಡಲಿ ಎಂಬ ಮಾತು ವ್ಯಕ್ತವಾಗಿದೆ. ಕರ ವಸೂಲಿಯಲ್ಲಿ ಶಿರಸಿ ನಗರಸಭೆ ದಾಖಲೆ. ಶಿರಸಿಯ ನಗರಸಭೆ ಅಧಿಕಾರಿಗಳು ಕರ ವಸೂಲಿಯಲ್ಲಿ ದಾಖಲೆ ನಿರ್ಮಿಸಿದ್ದು, ಜಿಲ್ಲಾಧಿಕಾರಿಗಳು ಏಪ್ರಿಲ್ ತಿಂಗಳಿನಲ್ಲೇ ಸಭೆ ನಡೆಸಿ ಕರ ವಸೂಲಿಗೆ ವಿಶೇಷ ಲಕ್ಷ್ಯ ವಹಿಸಲು ಅಗತ್ಯ ಮಾರ್ಗದರ್ಶನ ನೀಡಿದ್ದಲ್ಲದೆ ಆಗಾಗ ಪ್ರಗತಿ ಪರಿಶೀಲನಾ ಕಾರ್ಯ ನಡೆಸಿದ್ದರು. ಅಲ್ಲದೆ 2% ರಿಯಾಯಿತಿಯೂ ಇದ್ದುದರಿಂದ ಏಪ್ರಿಲ್ ತಿಂಗಳಿನಲ್ಲೇ ಉತ್ತಮ ಗುರಿ ಸಾಧಿಸಲಾಯಿತು. ಮೇ ತಿಂಗಳಿನಲ್ಲಿ ರಿಯಾಯಿತಿ ಇರಲಿಲ್ಲವಾದರೂ ಕರ ಅಧಿಕಾರಿ ರಾಮಚಂದ್ರ ವೇರ್ಣೇಕರ್ ಅವರು ಬಿಲ್ ಕಲೆಕ್ಟರ್, ಕಂದಾಯ ನಿರೀಕ್ಷಕರಿಗೆ ನಿರಂತರ ಒತ್ತಡ ಜೊತೆಗೆ ವಸೂಲಿಯ ಜಾಗೃತಿ ಮೂಡಿಸಿದ್ದರಿಂದ ಮೇ 31ರವರೆಗೆ 2.91 ಕೋಟಿ ರೂಪಾಯಿ ಕರ ಸಂಗ್ರಹವಾಗಿದೆ. ನೀರಿನ ಕರ ವಸೂಲಿಯು ಇದೀಗ ಆರಂಭವಾಗಿದ್ದು, ಸದ್ಯ 2 ತಿಂಗಳಿನಲ್ಲಿ 74 ಲಕ್ಷ ರೂಪಾಯಿವರೆಗೆ ವಸೂಲಿಯಾಗಿದೆ. ನೀರಿನ ಕರ ವಸೂಲಿಯು ಇದೀಗ ಆರಂಭವಾಗಿದ್ದು, ಸದ್ಯ 2 ತಿಂಗಳಿನಲ್ಲಿ 74 ಲಕ್ಷ ರೂಪಾಯಿವರೆಗೆ ವಸೂಲಿಯಾಗಿದೆ. ಈ ಬಗ್ಗೆ ಪೌರಾಯುಕ್ತ ಕಾಂತರಾಜ್ ಪ್ರತಿಕ್ರಿಯಿಸಿ, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ ಹಾಗೂ ಯೋಜನಾ ನಿರ್ದೇಶಕಿ ಸ್ಟೆಲ್ಲಾ ವರ್ಗೀಸ್ ಅವರು ಕರ ವಸೂಲಿ ಬಗ್ಗೆ ನಿರಂತರ ಮಾರ್ಗದರ್ಶನ ನೀಡಿದ್ದರಿಂದ 74% ಸಾಧನೆಯಾಗಿದೆ. ನಾವು ಸಹ ನಮ್ಮ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಕಂದಾಯ ಅಧಿಕಾರಿ ಜೊತೆಗೆ ಚರ್ಚಿಸಿ ನೀರಿನ ಕರ ವಸೂಲಿಯನ್ನು ಇನ್ನಷ್ಟು ಬೇಗ ವಸೂಲಿ ಮಾಡಲು ಯೋಜನೆ ರೂಪಿಸಿದ್ದೇವೆ ಎಂದರು.